ಹಾಯ್ ಆಲ್, ಇದು ಡೇ 13 ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ತುಂಬಾ ಹುಷಾರಿಲ್ಲ, ನೋಡೋಣ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೇನೋ ಅಂತ ಮಾಡಿದ್ದೀನಿ. ನಮ್ಮ ಪಾಪುಗೆ ತುಂಬ ಹುಷಾರಿಲ್ಲ, ಜ್ವರ. ನನ್ನ ಮಗಳಿಗೆ ಬಂದಿದೆ, ಅವನಿಗೂ ಬಂದ್ಬಿಟ್ಟಿದೆ. ಅರ್ಶಿನ ನೀರಲ್ಲಿ ಸ್ವಲ್ಪ ದೃಷ್ಟಿ ಎಲ್ಲ ತೆಗ್ದಾಕೋಣ ಅಂದ್ಬಿಟ್ಟು ತೆಗಿಯೋಕೆ ಇದು ಮಾಡ್ತಾಯಿದ್ದೆ. ಅಳ್ತಾನೆ ಇದ್ದ ಅವನಂತೂ. ಜ್ವರ ಬಂದರೆ ಮಕ್ಳು ಹಂಗೆ ಅಲ್ವಾ, ಅವ್ರು ಸುಮ್ಮನೆ ಇರಲ್ಲ, ಅಳ್ತಾನೆ ಇರ್ತಾರೆ. ಅವ್ರನ್ನ ಸುಧಾರಿಸೋದೇ ಒಂದು ಕೆಲಸ. ಅದಕ್ಕೆ ಅವ್ನಿಗೆ ಇನ್ನಷ್ಟು ಬೇಕೇನ ಅಂತ ಒಂದು ಸಾಂಗ್ ಹಾಕಿದ್ರೆ ಸ್ವಲ್ಪ ಆರಾಮಾಗಿ ಮಲ್ಕೊತಾನೆ. ನಮಗೂ ಅಷ್ಟೇ ತುಂಬ ಸಮಾಧಾನ ಅನಿಸುತ್ತೆ ಆ ಸಾಂಗ್ ಕೇಳ್ತಾಯಿದ್ರೆ. ನಾವು ನಿದ್ದೆ ಮಾಡಿಬಿಡ್ತೀವಿ ಅವ್ರ ಜೊತೆ ಸೇರಿಕೊಂಡು. ಆ ಥರ ಇದೆ ಸಾಂಗು. ಅದನ್ನು ಹಂಗೆ ನೋಡಿಕೊಂಡು ಕೇಳ್ಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೊಂಡು ಅವ್ನು ಮಲ್ಕೊಳ್ಳೇ ಇಲ್ಲ. ಅದಕ್ಕೆ ಅವನ್ನ ಎತ್ಕೊಂಡು ಮತ್ತು ಮೇಲೆ ಬಂದೆ, ಸ್ವಲ್ಪ ಟೆರೆಸಿಗೆ ಬಿಸಿಲು ನೋಡಿಸೋಣ, ಅದರಿಂದ ಏನಾದರೂ ಸ್ವಲ್ಪ ಸಮಾಧಾನ ಆಗ್ತಾನೇನೋ ಅಂತ. ನನ್ನ ವಾಯ್ಸ್ನ ದಯವಿಟ್ಟು ಇಗ್ನೋರ್ ಮಾಡಿ ಫ್ರೆಂಡ್ಸ್, ನನಗೆ ಆಗ್ತಾನೆ ಇಲ್ಲ ಮಾತಾಡೋಕ್ಕೆ. ಆದರೂ ಬ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹಾಗೆ ಮೇಲೆ ಬಂದಿದ್ದಲ್ಲ, ಬಟ್ಟೆ ಎಲ್ಲ ಒಣಗಿಸಿದ್ದೆ ಅಂದ್ಬಿಟ್ಟು ನನ್ನ ಮಗಳಿಗೆ ಬಟ್ಟೆ ಎಲ್ಲ ತೆಕ್ಕೊಂಬಾಮ ಅಂತೇಳಿ ಟಬ್ ತರಿಸ್ಕೊಂಡು ಎತ್ಕೊಂಡು ಬಾ ಅಂತ ಹೇಳಿದ್ದೀನಿ. ಸಂಜೆ ಎತ್ಕೊಂಬಂದಿದ್ದು ಬಟ್ಟೆಗಳು ನೋಡೋಕ್ಕಾಗ್ತಾ ಇರಲಿಲ್ಲ, ಅದನ್ನೆಲ್ಲ ಮಡಚಿ ಎತ್ತಿಟ್ಟು ನನ್ನ ಮಗಳು ಟಿ ವಿ ನೋಡ್ತಾಯಿದ್ದೆ. ಅವಳ ಜೊತೆ ಸ್ವಲ್ಪ ಹೊತ್ತು ನೋಡ್ತಾಯಿದ್ದೆ ನಾನು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಬಾಯ್.